ನಮಸ್ತೆ. ನಾನೊಂದು ವಿಡಿಯೋ ಮಾಡಿದ್ದೆ. ಪ್ಯೂರ್ ಮೈಸೂರು ಸಿಲ್ಕ್‌ಗೂ ಮತ್ತು ಮೈಸೂರು ಕ್ರೇಪ್ ಸಿಲ್ಕ್‌ಗೂ ಏನು ಡಿಫ್ರೆನ್ಸ್ ಅಂತ. ಬಟ್ ಇನ್ನೂ ಕೆಲವು ಡಿಫ್ರೆನ್ಸಸ್ ಇದೆ ಆ್ಯಂಡ್ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಇದೆ. ಅದನ್ನು ತಿಳಿಸೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಲೆಫ್ಟ್ ಸೈಡಲ್ಲಿ ಕಾಣ್ತಿರೋದು ನಿಮಗೆಲ್ಲ ನೋಡಿದ್ದೀರಾ ನನ್ನ ವೀಡಿಯೋಸಲ್ಲಿ. ಇದು ಪ್ಯೂರ್ ಮೈಸೂರು ಸಿಲ್ಕ್ ಸಾರಿ ಆ್ಯಂಡ್ ಬಲಗಡೆ ಇರೋವಂಥದ್ದು ಮೈಸೂರು ಕ್ರೇಪ್ ಸಿಲ್ಕ್ ಸೀರೆ. ಇದನ್ನು ತೊಗೊಂಡು 1.5 ವರ್ಷ ಆಯಿತು. 12,500ಕ್ಕೆ ಈ ಸೀರೆನ ನಾನು ಒಂದು ಶಾಪಲ್ಲಿ ತೊಗೊಂಡಿದ್ದೆ ಆ್ಯಂಡ್ ಕೆಲವರು ಕೇಳಿದರು, ಇದು ಕ್ರೇಪ್ ಸಿಲ್ಕ್ ಸ್ಯಾರೀಸು KSICಲ್ಲಿ ಸಿಗುತ್ತಾ ಅಂತ. ಇಲ್ಲ, KSIC ಔಟ್ಲೆಟಲ್ಲಿ ಸಿಗೋದು 100% ಪ್ಯೂರ್ ಮೈಸೂರು ಸಿಲ್ಕ್ ಅಷ್ಟೇ. ಇಲ್ಲಿ ನೋಡ್ತಿರ್ಬೋದು, ಕೆಲವ್ರು ಹೇಳ್ತಾರೆ ಜರಿ ಅಷ್ಟೇ ಡಿಫ್ರೆನ್ಸ್ ಇರಲ್ಲ KSIC ಸೀರೆಗೂ ಕ್ರೇಪ್ಗೂ, ಫ್ಯಾಬ್ರಿಕಲ್ಲಿ ಸೇಮ್ ಇರುತ್ತೆ ಅಂತ. ಇಲ್ಲ, ಜರಿ ಅಷ್ಟೇ ಅಲ್ಲ, ಫ್ಯಾಬ್ರಿಕ್ ಕೂಡ ವ್ಯತ್ಯಾಸ ಇದೆ. ಇದು ಒಂದು ಗ್ಲಾಸಿ ಟೆಕ್ಸ್ಚರ್ ಇದೆ. ಈ ಫ್ಯಾಬ್ರಿಕ್ಕು ಒಂಥರ ಶೈನಿಂಗ್ ಇದೆ, ತುಂಬ ಕಂಫರ್ಟಬಲ್ ಫೀಲ್ ಕೊಡುತ್ತೆ ಉಟ್ಟಾಗ. ಬಟ್ ಕ್ರೇಪ್ ಸಿಲ್ಕ್ ಉಟ್ಟಾಗ ಹರಡುತ್ತೆ. ಈ ಸಾರಿನ ಒಂದು 2-3 ಟೈಮ್ಸ್ ವೇರ್ ಮಾಡಿರ್ಬೋದು. ಇಲ್ಲಿ ನೋಡಿ, ಈ ಥರ ರಿಂಕಲ್ಸ್ ಆಗುತ್ತೆ ಆ್ಯಂಡ್ ಬಟ್ಟೆನೂ ಸಹ ಖಂಡಿತ ವ್ಯತ್ಯಾಸ ಇದೆ. ಬಟ್ಟೆ ಕೂಡ ವ್ಯತ್ಯಾಸ ಇದೆ. ಸೊ ಸೇಮ್ ಅಲ್ಲ, ಕ್ಲಾತ್ ಸೇಮ್ ಇರೋದಿಲ್ಲ. ಜರಿ ಅಷ್ಟೇ ಅಲ್ಲ, ಕ್ಲಾತ್ ಕೂಡ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಮಾರ್ಕೆಟಲ್ಲಿ ಈಗ CSG ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಬೇರೆ ಇದೆ. CSG ಅಂದರೆ ಕಾಪರು, ಸಿಲ್ವರು, ಗೋಲ್ಡು. ಈಗ ಅವರೇನು ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂತ ಮಾರ್ತಾ ಇದ್ದಾರೆ, ಅದಕ್ಕೆ ಒಳಗಡೆ ಹೇಗೆ KSICದು ಕೋಡ್ ಇರುತ್ತೋ ಈ ಥರ, ಹಾಗೆ CSG ಕೋಡ್ ಕೂಡ ಇರುತ್ತೆ ಆ ಸ್ಯಾರೀಸಲ್ಲಿ. ಬಟ್ ಒಂದು ವಿಷಯ, KSICದು ಮಾತ್ರ ಪ್ಯೂರ್ ಮೈಸೂರು ಸಿಲ್ಕ್ ಆಗಿರುತ್ತೆ. ಅದರಲ್ಲಿ ಈ ಥರ KSIC ಅಂತ ನೇಯ್ಗೆ ಇರುತ್ತೆ. ಯಾವುದೇ ಸೀರೆ CSG ಅಥವಾ ಬೇರೆ ಇನ್ಯಾವುದೋ ಒಂದು ಕೋಡ್ ಇದ್ದು ಈ ಥರ ಇಲ್ಲ ಅಂತಂದರೆ ಅದು ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ. ಕ್ರೇಪೇ, ಮೈಸೂರು ಸಿಲ್ಕೆ. ಇದು ಯಾವುದೇ ಥರದ ಪ್ರಮೋಷನಲ್ ವಿಡಿಯೋ ಅಲ್ಲ. ಪ್ರತಿಯೊಂದು ಸೀರೆಗೂ ಅದರದ್ದೇ ಆದ ಒಂದು ಯುನೀಕ್ ಐಡೆಂಟಿಟಿ ಇರುತ್ತೆ. ಅದು ನಿಜ. ಅದು ಅವ್ರವ್ರ ಇಷ್ಟ ತೊಗೊಳ್ಳೋದು, ಅವ್ರಿಗೆ ಯಾವ್ದು ಇಷ್ಟನೋ ಅದು ತೊಗೋಬೋದು. ಬಟ್ ಕೆಲವರಿಗೆ ಪ್ಯೂರ್ ಮೈಸೂರು ಸಿಲ್ಕ್ ತೊಗೊಳ್ಳೋ ಆಸೆ ಇರುತ್ತೆ, ಬಟ್ ಗೊತ್ತಿರೋದಿಲ್ಲ. ಆ CSG ಕೋಡ್ ಇರುತ್ತೆ ಅಂತ ಹೇಳಿ ಮೈಸೂರು ಸಿಲ್ಕ್ ಅಂತ ತೊಗೊಳ್ತಾರೆ. ಬಟ್ ಇಲ್ಲ, CSGನಲ್ಲಿ ಕಾಪರ್, ಸಿಲ್ವರ್, ಗೋಲ್ಡ್ ಎಷ್ಟು ಮಟ್ಟಿಗೆ ಯೂಸ್ ಮಾಡಿರ್ತಾರೆ ಆ್ಯಂಡ್ ಆ ಫ್ಯಾಬ್ರಿಕ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನೋದನ್ನು ಅವರೇ ಪರ್ಸ್ನಲಿ ತಿಳ್ಕೊಬೇಕು. ಒಂದು ಸರಿ KSIC ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಂಡು ಅದನ್ನು ಉಟ್ಟರೆ ಐ ಆಮ್ ಶ್ಯೂರ್ ಎಲ್ರಿಗೂ ಅದರದ್ದು ವ್ಯತ್ಯಾಸ ಖಂಡಿತ ಗೊತ್ತಾಗುತ್ತೆ. ಬಟ್ ಫಸ್ಟ್ ಟೈಮ್ ಬೈ ಮಾಡಬೇಕು ಅಂತ ಇರೋರು ಆದಷ್ಟು ಸ್ವಲ್ಪ KSIC ಔಟ್ಲೆಟ್ನ ವಿಸಿಟ್ ಮಾಡಿ ಸ್ಯಾರೀಸ್ನ ನೋಡಿ ಆಮೇಲೆ ತೊಗೊಳ್ಳೋದು ಒಳ್ಳೆ ವಿಷಯ. ಕೆಲವ್ರು ಹೇಳ್ತಾರೆ ಕ್ವಾಲಿಟಿ ತುಂಬ ಕಡಿಮೆ ಆಗಿದೆ KSIC ಸ್ಯಾರೀಸ್ದು ಅಂತ. ನಮ್ಮ ತಾಯಿ ಸೀರೆಗಳಿಗೂ ನನ್ನ ಸೀರೆಗಳಿಗೂ ಇವಾಗ ರೀಸೆಂಟಾಗಿ ತೊಗೊಂಡೋದು ಸ್ವಲ್ಪ ವ್ಯತ್ಯಾಸ ಇದೆ, ಹೌದು. ಬಟ್ ಪ್ಯೂರ್ ಮೈಸೂರು ಸಿಲ್ಕು ಬೇರೆ ಇನ್ಯಾವುದೇ ಬ್ರ್ಯಾಂಡು ಈ KSIC ಸೀರೆಗೆ ಮ್ಯಾಚಪ್ ಮಾಡೋದಕ್ಕಾಗೋದೇ ಇಲ್ಲ. ಸ್ವಲ್ಪ ವ್ಯತ್ಯಾಸ ಇರ್ಬೋದು, ದಿನ ಕಳೆದಂಗೆ ಪ್ರತಿಯೊಂದು ವಸ್ತುವಿನ ಕ್ವಾಲಿಟಿ ಕಮ್ಮಿ ಆಗುತ್ತೆ. ಬಟ್ ಪ್ಯೂರ್ ಮೈಸೂರು ಸಿಲ್ಕ್ ಅಂದರೆ ಅದು KSIC ಮಾತ್ರ. KSIC ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.